ಅಥರ್ವ ಕಾಣಿಸ್ದೇ ಇರೋದ್ರ ಬಗ್ಗೆ ನನಗೂ ಟೆನ್ಷನ್ ಇದೆ ಅಮ್ಮ. ಡ್ಯಾಡ್ ಸಾಕು ಬಿಡಿ ಆ ವಿಷಯನ. ಅಶ್ಯೋ, ಇನ್ನೊಂದ್ ಸಮಸ್ಯೆ ಹುಟ್ಟೋದಕ್ ಮೊದ್ಲು ಅಥರ್ವನ್ ಹುಡುಕಿ. ಅಜ್ಜಿ ನೀವು ಸಮಾಧಾನ ಮಾಡ್ಕೊಳ್ಳಿ, ಅಣ್ಣನ್ ಹುಡ್ಕೋಣ, ಅವನ್ ಸಿಗ್ತಾನೆ ಅಜ್ಜಿ. ವೀರ್, ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಮ್ ಪವರ್ನೆಲ್ಲ ಯೂಸ್ ಮಾಡಿ ಅಥರ್ವನ್ನ ಬೇಗ ಹುಡುಕ್ಸೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾವೆಲ್ಲ ಸಿಕ್ಕಾಕೊಡ್ತೀವಿ. ಏನ್ ಮಾಡೋದೀಗ? ವಿರಾಟ್, ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕಿಂತ ಮೊದಲು ನಮಗ್ ಪರಿಚಯ ಇರೋರ ಹತ್ರ ಕೇಳಿ ವಿಚಾರಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಹೌದು ಕಣೋ, ಹಾಗೆ ಮಾಡೋಣ. ಅದಕ್ಕೂ ಮೊದಲು CCTV ಫುಟೇಜ್ ಚೆಕ್ ಮಾಡು. ಅವ್ನು ಯಾವ ಕಡೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಒಂದ್ ನಿಮಿಷ ಮಾಮ್, ಮೊಬೈಲಲ್ಲೇ ನೋಡ್ತೀನಿ. ನೋಡು. ಅಂದ್ರೆ ಅಣ್ಣ ಅವನಾಗೆ ಹೋಗಿರೋದು ಮಾವ್, ಯಾರೂ ಕಳಿಸಿಲ್ಲ. ಅಮ್ಮ, ನೀನು ನೋವು ಅಂತ ಬಿದ್ದಿಯಲ್ಲ, ಆಗ ಅವನು ಬಂದು ಮಾತಾಡಿಸ್ತಾ ತಾನೆ? ಅವಾಗ್ಲೇ ಅವನು ಹೋಗಿರೋದು. ಆದ್ರೆ ಬ್ಯಾಗ್ ಎಲ್ಲ ಯಾಕೆ ಎತ್ಕೊಂಡು ಹೋದ? ವಸುಂಧ್ರ, ಈಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಹೋಗಿದ್ ಗೊತ್ತಾಯ್ತಲ್ಲ, ಬ್ಯಾಗ್ ಎಲ್ಲ ಇಂಪಾರ್ಟೆಂಟಾ? ಭೈರವಿ, ನಿಮ್ ಕನ್ಫ್ಯೂಷನ್ ಏನು ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ಅಥರ್ವ ಹೇಗೆ ಸಡನ್ ಆಗಿ ನಿಮ್ನ ಗುರ್ತಿಡ್ದ ಅಂತ ಅಲ್ವಾ? ಹಾ ಡಾಕ್ಟರ್, ಇದ್ ಹೇಗ್ ಸಾಧ್ಯ? ಸಾಧ್ಯ ಇದೆ ಭೈರವಿ. ಭವಾನಿ ನೆನ್ಪಲ್ಲಿರೋ ಅಥರ್ವ ಡಿಪ್ರೆಷನ್ ಆಗೋ ಸ್ಟ್ರೆಸ್ಸಲ್ಲಿರೋದ್ರಿಂದ ಆಗಾಗ ಅವ್ರ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಇದು ಅವ್ರ ಮೆಮೊರಿ ಮೇಲೂ ಪ್ರಭಾವ ಬೀರೋದ್ರಿಂದ ಅವರಲ್ಲಿ ಈ ಥರ ಬದಲಾವಣೆಗಳನ್ನ ನಾವು ನೋಡ್ಬೋದು. ಓ ಓಕೆ, ಬಟ್ ಇದು ಸರಿ ಹೋಗುತ್ತಾ? ಖಂಡಿತ, ಅದ್ರ ಬಗ್ಗೆ ನೀವು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಇದೆಲ್ಲ ಟ್ರೀಟ್ಮೆಂಟಿಂದ ಸರಿ ಹೋಗುತ್ತೆ. ಓಕೆ ಡಾಕ್ಟರ್. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಅಥರ್ವನ್ಗೆ ಭವಾನಿನೇ ಮೆಡಿಸನ್, ಭವಾನಿಗೆ ಅಥರ್ವನೇ ಮೆಡಿಸನ್ ಅಂತ. ನೋಡಿ ಅಥರ್ವನಲ್ಲಿ ಎಷ್ಟೊಂದು ಬದಲಾವಣೆ ಆಯ್ತು ಅಂತ. ಹೌದು ಡಾಕ್ಟರ್, ಆದಷ್ಟು ಬೇಗ ಇಬ್ರು ಸರಿ ಹೋದ್ರೆ ಅಷ್ಟೇ ಸಾಕು. ಖಂಡಿತ ಸರಿ ಹೋಗ್ತಾರೆ ಭೈರವಿ. ಇದೆಲ್ಲ ಮನ್ಸಿಗೆ ಸಂಬಂಧಪಟ್ಟಿರೋ ಕಾಯಿಲೆಗಳು. ಸೊ ನಾವು ಅದನ್ನ ಅದೇ ದಾರಿಲಿ ಹೋಗಿ ಸರಿ ಮಾಡಬೇಕು. ಬೇರೆ ದಾರಿಲಿ ಹೋದ್ರೆ ಸರಿ ಹೋಗಲ್ಲ. ಮೀನು ನೀರಲ್ಲಿದ್ರೇನೆ ಬದುಕೋದು. ನೀರು ಅನ್ನೋದು ಮೀನಿಗೆ ಜೀವಜಲ ಇದ್ದ ಹಾಗೆ ಅಲ್ವಾ, ಇದು ಕೂಡ ಹಾಗೇನೆ. ಹಾ ಡಾಕ್ಟರ್, ಅದಕ್ಕೋಸ್ಕರನೇ ಅಲ್ವಾ ನಾವಿಷ್ಟೆಲ್ಲ ಪ್ರಯತ್ನ ಪಡ್ತಿರೋದು, ರಿಸ್ಕ್ ತಗೋತಿರೋದು. ಹಾ ಭೈರವಿ, ನಿಮ್ಮ ಅಕ್ಕನಿಗೋಸ್ಕರ ನೀವು ಪಡ್ತಾ ಇರೋ ಕಷ್ಟ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಅಕ್ಕನಿಗೋಸ್ಕರ ನೀವು ತಗೊಂಡಿರೋ ರಿಸ್ಕ್ ಏನು ಕಡಿಮೆ ಇಲ್ಲ. ಒಂದೇ ಕರಳು ಬಳ್ಳಿಯಿಂದ ಬಂದಿರುವಾಗ ಇಷ್ಟು ಪ್ರೀತಿ ಕಾಳಜಿ ಇಲ್ಲ ಅಂದ್ರೆ ಹೇಗೆ ಡಾಕ್ಟರ್? ಭವಾನಿ, 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 ಭವಾನಿ. ಡ್ಯಾಡ್, ನೀನ್ ಯಾಕೆ ಹೊಡಿಯೋಕೆ ಹೋದೆ ಅವನ್ಗೆ? ಮತ್ತಿನ್ನೇನ್ ಮಾಡ್ಬೇಕಿತ್ತು ಡ್ಯಾಡ್? ಸಣ್ಣವರು ದೊಡ್ಡವರು ಅನ್ನೋ ಸೆನ್ಸ್ ಇಲ್ವಾ ಅವ್ರಿಗೆ? ಅಟ್ಲೀಸ್ಟ್ ತಮ್ಮ ಭಾವ ಅಂತ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ನಿನ್ನ ಅಮ್ಮನ ಮಧ್ಯೆ 1000 ಇರ್ಬೋದು, ಹಾಗಂತ ನನ್ನ ಅಪ್ಪನ ಎಲ್ರ ಮುಂದೆ ಅವಮಾನ ಮಾಡಿದ್ರೆ ನಾನ್ ಸುಮ್ಮನೆ ಇರ್ಬೇಕಾ? ಏನೇ ಆಗ್ಲಿ, ನೀನ್ ಅವನ ಮೇಲೆ ಕೈ ಮಾಡಬಾರ್ದಿತ್ತು.
ಈಗಿದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ. ಏನೂ ಆಗಲ್ಲ ಡ್ಯಾಡ್, ಅಣ್ಣ ಕೂಡ ಸಿಕ್ಕೇ ಸಿಗ್ತಾನೆ. ಮೊದಲು ನೀವು ಆರಾಮಾಗಿರಿ. ಭವಾನಿ, 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 ನನಗೆ ಭವಾನಿ ಬೇಕು. ಭವಾನಿ, ಅಥರ್ವ ಸರ್, ಭವಾನಿ! ಸಮಾಧಾನ ಮಾಡ್ಕೊಳ್ಳಿ. ಅಥರ್ವ ಭವಾನಿ, ಸರ್, ಇಲ್ಲ ಇಲ್ಲ, ಸಮಾಧಾನ. ನನ್ನ ಭವಾನಿ ಬೇಕು ಅಷ್ಟೇ. ಭವಾನಿ, ರಾಕೇಶ ಏನಾಯ್ತು? ಏನಿಲ್ಲ ಭೈರವಿ, ಭವಾನಿ ಫೋಟೋ ನೋಡ್ತಿದ್ದಾಗೆ ಹೇಗೆ ಆಡ್ತಾ ಇದಾರ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ಭವಾನಿ ಬೇಕು ಅಷ್ಟೇ. ಬಾ ಹೋಗೋಣ. ಅಥರ್ವ, ಆಯ್ತು ಆಯ್ತು, ಭವಾನಿ ಇರೋ ಕಡೆ ನಾನ್ ನಿಮ್ಮನ್ ಕರ್ಕೊಂಡ್ ಹೋಗ್ತೀನಿ. ಆದ್ರೆ ನೀವ್ ಹಠ ಮಾಡ್ಬಾರ್ದು, ಇಲ್ಲ ಆಯ್ತಾ? ಇಲ್ಲ, ಈಗ್ಲೇ ಹೋಗೋಣ ಬಾ. ಅಥರ್ವ, ನಾನ್ ಹೇಳದ್ನ ಕೇಳಿ. ಭವಾನಿ ಇರೋ ಕಡೆ ನಿಮ್ಮನ್ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ ನೀವು ನಾನ್ ಹೇಳದ್ನ ಕೇಳ್ಬೇಕು. ಸರಿ ಆಯ್ತು, ಕೇಳ್ತೀನಿ. ಆ, ಆ, ನೋಡಿ ಅಥರ್ವ, ಇವರು ಡಾಕ್ಟರ್, ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರು ಟ್ರೀಟ್ಮೆಂಟ್ ಕೊಡುವಾಗ ನೀವು ಆಗಲ್ಲ ಬೇಡ ಅಂತ ಹಠ ಮಾಡ್ಬಾರ್ದು. ಟ್ರೀಟ್ಮೆಂಟ್ ತಗೊಂಡು ಸರಿ ಹೋದ್ಮೇಲೆ ಭವಾನಿನ ನೋಡ್ಬೋದು, ಸರಿನಾ? ಹೌದು ಸರ್, ನಿಮ್ಮನ್ನ ನೋಡಿ ಭವಾನಿಯವರು ಖುಷಿ ಪಡ್ಬೇಕಲ್ವಾ. ನೀವ್ ಈಗಿನ ಪರಿಸ್ಥಿತಿಯಿಂದ ಬದಲಾಗಿ ಮೊದ್ಲಿನ ಪರಿಸ್ಥಿತಿಗೆ ಬಂದ್ರೆ ಅವ್ರಿಗೂ ಖುಷಿ ಆಗುತ್ತಲ್ವಾ ಸರ್. ಸರಿ ಆಯ್ತು ಡಾಕ್ಟ್ರೆ, ನೀವು ಟ್ರೀಟ್ಮೆಂಟ್ ಕೊಡಿ. ಸರಿ ಅಥರ್ವ, ಸರಿಯಾಗಿ ಟ್ರೀಟ್ಮೆಂಟಿಗೆ ನೀವು ರೆಸ್ಪಾನ್ಸ್ ಮಾಡಿದ್ರೆ ನೀವು ಬೇಗ ಸರಿ ಹೋಗ್ತೀರಾ. ಆಗ ಭವಾನಿನ ನೀವು ಬೇಗ ನೋಡ್ಬೋದು. ನಿಮ್ಮ ಪಾಪು ಹತ್ರನೂ ನೀವು ಮಾತಾಡ್ಬೋದು. ಆಯ್ತಾಯ್ತು, ನಾನು ನನ್ನ ಪಾಪ ಹತ್ರ ಮಾತಾಡ್ಬೋದಾ? ನೀವು ಹೇಳ್ದಾಗೆ ಕೇಳ್ತೀನಿ. ಸರಿ, ಮಲ್ಕೊಳ್ಳಿ. ರಮ್ಯಾ, BP ಸೆಟ್ ತಗೊಂಬಮ್ಮ. ಬೇಗ ಬೇಗ ಚೆಕ್ ಮಾಡಿ. ನಾನು ಭವಾನಿ ಪಾಪ ಹತ್ರ ಎಲ್ಲ ಮಾತಾಡ್ಬೇಕು. ನೋಡಿ, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮಣ್ಣ ಅಥರ್ವ ಕಾಣಿಸ್ತಾ ಇಲ್ಲ. ನೀವೆಲ್ಲಾದ್ರೂ ನೋಡಿದ್ದೀರಾ? ಯಾಕೆ ಇಷ್ಟೊಂದು ಗಾಬರಿಯಿಂದ ಕೇಳ್ತಾ ಇದ್ದೀರಾ? ಅದು ನಮ್ಮಣ್ಣ ಮನೇಲಿದ್ದ, ಆದ್ರೆ ಈಗ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ಯಾವಾಗ ಹೊರಗಡೆ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ನೋಡಿದ್ರೆ ಹೇಳ್ತೀರಾ ಪ್ಲೀಸ್? ಇತ್ತೀಚೆಗೆ ಅವ್ರನ್ನ ನೋಡ್ಲೇ ಇಲ್ಲ. ಏನಾಯ್ತು? ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಗಾಗಿ ನಾವು ಹೊರಗಡೆ ಕಳಿಸ್ತಾ ಇರ್ಲಿಲ್ಲ. ಅದು ನಾವು ಯಾರು ಇಲ್ಲದೆ ಇರೋ ಟೈಮಲ್ಲಿ ಹೊರಗಡೆ ಬಂದ್ಬಿಟ್ಟಿದ್ದಾನೆ. ಅಷ್ಟು ದೊಡ್ಡ ಮನೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋರು ಯಾರು ಇಲ್ವಾ?